ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ವತಿಯಿಂದ ಪ್ರತಿ ಭಾನುವಾರ ಪ್ರತಿ ಶನಿವಾರ 3 ವರ್ಷ 4 ತಿಂಗಳ ಅವಧಿಯಲ್ಲಿ ಪ್ರತಿ ಮನೆಗೂ ಹೋಗಿದೆ. ಏನು ಒಂದು ಜಾಗೃತಿ ಮೂಡಿಸೋಕ್ಕೆ AKAD ಇದು ಬಂದಾಗ 10 ವರ್ಷಕ್ಕೆ ಒಮ್ಮೆ ಬಂದಾಗ ನೀವು ಮೂಲ ಜಾತಿ ಮಾದಿಗ ಅಂತ ಬರೆಸಿ ಅಂತ 3 ವರ್ಷಗಳಿಂದ ಸತತ 4 ತಿಂಗಳಲ್ಲಿ ನಾವು ಪ್ರಯತ್ನ ಪಡ್ಕೊಂಡು ಜನರಿಗೆ ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮಗಳು ಮಾಡಿದ್ದೀವಿ. ಈ ಕಾರ್ಯಕ್ರಮ ಆದಿಜಾಂಬವ ಜನಸಂಘ ಮಾಡಿರೋದು ತುಂಬ ಎಲ್ಲ ನನ್ನ ಪದಾಧಿಕಾರಿ ವರ್ಗಕ್ಕೆ, ಯಾಕೆಂದರೆ ಪ್ರತಿದಿನ ಅವರು ನಮ್ಮ ಜೊತೆಯಲ್ಲಿದ್ದು ಕೆಲಸ ಮಾಡಿದಂತಹ ತಂಡದವರಿಗೆ ತುಂಬ ಶ್ರಮ ವಹಿಸಿದ್ದಾರೆ. ಈಗಾಗಲೇ ಬೆಂಗಳೂರು ಪೂರ್ವ ತಾಲೂಕಲ್ಲಿ ನಾವು ಈ ಜಾಗೃತಿಯನ್ನು ಈ ಸಂಘದ ವ್ಯಾಪ್ತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಯಾರಿದ್ರಿಗೆ ನಮಗೆ ಪದಾಧಿಕಾರಿಗಳು ಇದಕ್ಕೆ ಶ್ರಮಪಟ್ಟಂತಹ ಎಲ್ಲ ಪದಾಧಿಕಾರಿಗಳಿಗೂ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಅವರಿಗೆ ಒಂದರ್ಪಣೆ ಮಾಡ್ತಾಯಿದ್ದೀನಿ. ಅವರು ಕೊಟ್ಟಂಥ ಶ್ರಮ ಇವತ್ತು ಕಾಲ ಕೂಡಿ ಬಂದಿದೆ. ಇವತ್ತು ನೀವೇನು ಮಾಡಬೇಕಂದ್ರೆ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಅದೇ ರೀತಿಯಲ್ಲಿ ಅವರು ಸೆನ್ಸಸ್ ಜಾತಿ ಗಣತಿ ಬಂದಾಗ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ನೀವು ಪ್ರತಿಯೊಂದು ಮನೆಗೆ ಹೋಗಿ ನಿಮ್ಮ ಉದ್ದೇಶಪೂರ್ವಕ ಏನನ್ನಿದೆಯೋ ಸರ್ಕಾರ ಏನು ಸುತ್ತೋಲೆ ಕೊಟ್ಟಿದೆಯೋ ಆ ಒಂದು ಕೆಲಸ ನಾವು ಮಾಡಿದಾಗ ಮಾತ್ರ ನಾವು ಇಷ್ಟು ವರ್ಷ ಕಷ್ಟಪಟ್ಟಿರೋದು ಸಾರ್ಥಕತೆ ಅನ್ನೋ ಒಂದು ಮುಖಾಂತರ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತಾ ಇದ್ದೀನಿ. ಹೀಗೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ವಂದಿಸ್ತಾ ಈ ಒಂದು ಆದಿಜಾಂಬವ ಜನಸಂಘದ ಪರವಾಗಿ ನನ್ನ ಪತ್ರಿಕೆ ಮಾಧ್ಯಮ ಅಣ್ಣ ತಮ್ಮಂದಿರಿಗೂ ನನ್ನ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 3 ವರ್ಷಗಳಿಂದ ಸಮುದಾಯದ ಪ್ರತಿಯೊಂದು ಗ್ರಾಮಗಳ ಭೇಟಿ ನೀಡಿ ಮನೆ ಮನೆಗೂ ಜಾತಿ ಗಣತಿಯನ್ನು ಮಾಡುತ್ತಾ ಬಂದಿರುತ್ತೇವೆ. ಇವತ್ತು ಜಾರಿಗೆ ಆಗುವ ಒಂದು ಸಂದರ್ಭದಲ್ಲಿ ಸರ್ಕಾರ ಆದೇಶ ನೀಡಿರುತ್ತದೆ, ಮನೆ ಮನೆಗೂ ಹೋಗಿ ಜಾತಿ ಗಣತಿಯನ್ನು ಮಾಡಿ AKAD AA ಗೊಂದಲವನ್ನು ಸರಿಪಡಿಸಿ ಎಂದು ಸರ್ಕಾರ ಆದೇಶ ಮಾಡಿರುತ್ತದೆ. ಇವತ್ತು ಏನು ಇಲ್ಲಿವರೆಗೂ ಬಂದಿರೋದೇ ನಮಗೆ ಎಷ್ಟೋ ಸಂತೋಷ. ಇದಕ್ಕೂ ಮೇಲೇನೂ ಇದನ್ನು ತುಳಿಯೋಕ್ಕೆ ಆಗಲ್ಲ. ಈಗ ಬಂದುಬಿಟ್ಟಿದೆ, ಇದೇನಿದೆಯೋ ಆದೇಶವನ್ನು ಸರ್ಕಾರದಿಂದ ನೀವು ನೀಡಲೇಬೇಕು ಸಿದ್ದರಾಮಯ್ಯನವರೇ. ಇನ್ನು ಇವತ್ತಿನ ದಿನ ಆದಿಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕಿನ ಒಂದು ವತಿಯಿಂದ ಒಳ ಮೀಸಲಾತಿ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ಮಾಧ್ಯಮದವರಿಗೆ ಮೊದಲಿಗೆ ಸ್ವಾಗತ ಕೋರ್ತಾ, ಇವತ್ತಿನ ವಿಚಾರ ಏನು ಒಳ ಮೀಸಲಾತಿಗೆ ಇದ್ದಂಥ ಒಂದು ಸಾಂವಿಧಾನಿಕ ಒಂದು ತೊಡಕಿತ್ತು. ಆ ಒಂದು ತೊಡಕನ್ನು ಸುಪ್ರೀಂ ಕೋರ್ಟ್ ಆಗಸ್ಟ್ 1 2024 ಆ ತೊಡಕನ್ನು ನಿವಾರಣೆ ಮಾಡಿದೆ. ಅದು ಯಾವ ರೀತಿಯಪ್ಪ ಅಂದರೆ ಒಳ ಮೀಸಲಾತಿ ಮಾಡೋದಕ್ಕೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾದ ಒಂದು ಅಧಿಕಾರ ಇದೆ, ರಾಜ್ಯ ಸರ್ಕಾರ ಅದನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ತೆಲಂಗಾಣ, ಆಂಧ್ರ ಮತ್ತು ಹರಿಯಾಣದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಜಾರಿ ಆಗಿಲ್ಲ. ಯಾಕೆ ಅನ್ನೋದಾದರೆ ಪರಿಶಿಷ್ಟ ಜಾತಿಯ ಏನು ಮಾದಿಗ ಸಮುದಾಯವನ್ನು ಪ್ರತಿಪಕ್ಷಗಳು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು ಬರೀ ಅವರ ಮತಪೆಟ್ಟಿಗೆಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಎಲ್ಲಿ ಮಾದಿಗರು ಎಚ್ಚೆತ್ಕೊಂಡು ಬಹುಸಂಖ್ಯಾತರು ಇರತಕ್ಕಂಥ ಒಂದು ಮಾದಿಗ ಸಮುದಾಯ ಎಚ್ಚೆತ್ಕೊಂಡು ನಮ್ಮನ್ನು ಎಲ್ಲಿ ತುಳಿತಾರೋ ಅನ್ನೋ ಒಂದು ವಿಚಾರದಿಂದ ಇವತ್ತಿನ ದಿನ ಮಾದಿಗ ಸಮುದಾಯವನ್ನು ತುಳಿತಾ ಇದ್ದಾರೆ. ಏನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಿಜವಾಗಲೂ ಅಹಿಂದ ನಾಯಕರಂತ ಸ್ವಯಂ ಘೋಷಣೆಯನ್ನು ಮಾಡಿಕೊಟ್ಟು ಇವತ್ತಿನ ದಿನ ಬಂದಿದ್ದಾರೋ ಅವ್ರಿಗೆ ಒಂದು ಸವಾಲನ್ನು ನೋಡುತ್ತೀನಿ. ನೀವು ನಿಜವಾಗಲೂ ಅಹಿಂದ ನಾಯಕರೇ ಆಗಿದ್ದರೆ ಹಿಂದುಳಿದ ವರ್ಗದ ಅಥವಾ ಪರಿಶಿಷ್ಟ ಜಾತಿಯವರ ಮೇಲೆ ನಿಮಗೆ ನಿಜವಾಗಲೂ ಕಾಳಜಿ ಇದ್ದರೆ ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿ ಮಾಡಿ. ಇಲ್ಲ ಅಂದರೆ ನೈತಿಕ ಹಕ್ಕನ್ನು ಒತ್ತು ನೀವು ರಾಜೀನಾಮೆ ಕೊಡಿ. ಜೊತೆಗೆ ನಮ್ಮ ಸಮುದಾಯದ ಏನು ಮುಖಂಡರುಗಳಿದ್ದಾರೆ, KH ಮುನಿಯಪ್ಪನವರಾಗಿರ್ಬೋದು, ತಿಮ್ಮಪ್ಪವರಾಗಿರ್ಬೋದು, H ಆಂಜನೇಯಲ್ ಆಗಿರ್ಬೋದು, ರಮೇಶ್ ಜಿಗಜಿಣಗಿ ಯಾರೇ ಆಗಿರಲಿ, ಮಾದಿಗ ಸಮುದಾಯದ ಪ್ರತಿಯೊಬ್ಬ ನಾಯಕರಿಗೂ ಏನು ಆದಿಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು ಇವತ್ತು ಎಚ್ಚರಿಕೆ ನೀಡ್ತಾ ಇದೆ. ನಿಮಗೆ ಒಳ ಮೀಸಲಾತಿ ಜಾರಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಸಮುದಾಯಕ್ಕೆ ಮೋಸ ಮಾಡಿಕೊಂಡು ನೀವು ಅಧಿಕಾರದ ಒಂದು ದಾಹ ನಿಮ್ಮ ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ. ನೀವು ಒಳ ಮೀಸಲಾತಿ ಜಾರಿ ಆಗಿಲ್ಲ ಅಂದರೆ ಯಾವುದೇ ಮಾದಿಗ ಸಮುದಾಯದ ಮನೆಗಳಿಗೆ ಹೋಗೋ ನೈತಿಕ ಹಕ್ಕು ನಿಮಗಿಲ್ಲ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.
ಆದಿಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕು. ಈ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನ ಕ್ಷೇತ್ರದಲ್ಲಿ ಸತತವಾಗಿ 3 ವರ್ಷ ಕಾಲ ಮನೆ ಮನೆಗೆ ಭೇಟಿ ಕೊಟ್ಟು AKAD ಎಲ್ಲವನ್ನು ಬರೆಸಿ ಅದನ್ನು ಬಿಟ್ಟು ಮಾದಿಗ ಅನ್ನೋದನ್ನು ಕಾಲಮಲ್ಲಿ ಬರೆಸಿ ಅಂತ ಹೇಳಿಬಿಟ್ಟು ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿ ಜಾತಿ ಗಣತಿ ಮಾಡಿ ಏನು ಬಿದರಳ್ಳಿ ಹೋಬಳಿ ಆಗಿರ್ಬೋದು, ಗ್ರಾಮಾಂತರ ಮಂಡಳಿ ಆಗಿರ್ಬೋದು, ಪಟ್ಟಣ ಮಂಡಳಿ ಆಗಿರ್ಬೋದು, ಈ ಒಟ್ಟು 11 ಪಂಚಾಯತಿಗಳು 8 BBMP ವಾರ್ಡ್ಗಳಲ್ಲಿ ನಾವೊಂದು ಒಂದು ಜಾತಿ ಗಣತಿಯ ವರದಿಯನ್ನು ನಾವು ತಗೊಂಡಿದ್ದೀರಿ. ಆ ಲಿಸ್ಟು ನಮ್ಮ ಆದಿಜಾಂಬವ ಜನಸಂಘ ಪ್ರಧಾನ ಕಾರ್ಯದರ್ಶಿಯವರ ಹತ್ರ, ಮಾದೇಶ್ವರ ಹತ್ರ ಒಂದು ದಾಖಲೆಗಳು ಸಮೇತ ಇದ್ದಾವೆ. ಈ ಒಳ ಮೀಸಲಾತಿ ಅಂದರೆ ನಾವು ಸತತವಾಗಿ 30 ವರ್ಷಗಳ ಕಾಲ ನಾವು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂಡು ಬಂದಿರ್ತೀರಿ. ಈ ಒಳ ಮೀಸಲಾತಿ ಅಂದರೆ ನಮಗೆ ಬರಬೇಕಾದ ನಮ್ಮ ಪಾಲು ನಮಗೆ ಸಿಗಬೇಕಂತೇಳ್ಬಿಟ್ಟು, ನಮ್ಮ ಮಾದಿಗರಿಗೆ ಸಿಗಬೇಕು, ನಮ್ಮ ಪಾಲು ನಮಗೆ ಕೊಡಬೇಕೆಂದು ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಒಳ ಮೀಸಲಾತಿ ಅಂದರೆ ಏನೀಗ ನಮ್ಮ IAS, IPS, ಡಾಕ್ಟ್ರು, ಇಂಜಿನಿಯರು, ಲಾಯರು, ಜಡ್ಜ್ಗಳು ಏನು ನಮಗೆ ಮೀಸಲು ಇಟ್ಟಿದ್ದಾರೆ, ಏನು ಒಂದು ನಮಗೆ ಪರ್ಸೆಂಟೇಜು ನಮ್ಮ ಕ್ಷೇತ್ರ ನಾವು ಮಾದಿಗರು ಈ ಇಡೀ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಈ ಒಳ ಮೀಸಲಾತಿ ಮಾಡಬೇಕಂತೇಳ್ಬಿಟ್ಟು ನಾಗಮೋಹನ್ ದಾಸ್ ಅವರು ವರದಿ ಮಾಡಿದ್ದಾರೆ. ಈ ವರದಿ ಪ್ರಕಾರ ನಾವು ಸತತವಾಗಿ ಹಿಂದೆಯೇ ನಾವು ವರದಿ ಮಾಡಿದ್ದೀರಿ. ನಮ್ಮ ಮಹದೇವಪುರ ತಾಲೂಕಲ್ಲಿ ಎಷ್ಟು ಮನೆಗಳಿದ್ದಾವೆ, ಎಷ್ಟು ಜನರಿದ್ದಾರೆ, ಎಷ್ಟು ಹೆಂಗಸರಿದ್ದಾರೆ, ಎಷ್ಟು ಗಂಡಸರಿದ್ದಾರೆ, ಎಷ್ಟು ಜನಸಂಖ್ಯೆ ಇದೆ ಅಂತೇಳ್ಬಿಟ್ಟು ಅವರು ಹೇಳೋಕ್ಕೆ ಮುಂಚೆ ನಾವು ವರದಿ ಮಾಡಿಬಿಟ್ಟಿದ್ದಾರೆ. ಇವತ್ತು ನಮ್ಮ ಮಂದಕೃಷ್ಣ ಮಾದಿಗಣ್ಣವರ ಆಶ್ವಾದಿಂದ ನಮ್ಮ ಇಡೀ ಕರ್ನಾಟಕದಲ್ಲಿ ಏಕೈಕ ಏನೇ ಒಂದು ಕ್ಷೇತ್ರ ಇದ್ದರೆ ನಾವು ಜಾತಿ ಗಣತಿ ಮಾಡಿದ್ದೀರಂದರೆ ಅದು ಮಹದೇವಪುರ ಕ್ಷೇತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ವಿಶೇಷವಾಗಿ ನಮ್ಮ ಆದಿಜಾಂಬವ ಜನಸಂಘದ ಏನು ನಮ್ಮ ಡಾಕ್ಟರ್ ವಿ ಕೃಷ್ಣಮೂರ್ತಿ ಅನ್ನೋರು ಬಹಳ ಏನು ಒಂದು ಹಬ್ಬ ಹರಿದಿನಗಳು ಅನ್ನದೇ ಏನು ಅವರ ಫ್ಯಾಮಿಲಿಯಲ್ಲಿ ಎಲ್ಲಿ ಒಂದು ಬೇರೆ ಒಂದು ಕುಟುಂಬಕ್ಕೆ ಹೋಗಿ ಇನ್ನೊಂದು ಊರಿಗೆ ಹೋಗಿ ಬರೋದಕ್ಕೆಲ್ಲ ತಾನು ಒಂದು ಸಮಯ ವೇಸ್ಟ್ ಮಾಡದೆ ಒಬ್ಬ ಕಾರ್ಮಿಕ, ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ, ಅಂಥದ್ರಲ್ಲಿ ಒಬ್ಬ HL ಎಂಪ್ಲಾಯ್ ಕಾರ್ಮಿಕ ಅವರ ಕೆಲಸವನ್ನು ಮಾಡಿಕೊಂಡು ತದನಂತರ ತಮ್ಮ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವರು ನೇತೃತ್ವದಲ್ಲಿ ನಾವೆಲ್ಲ ಹೋಗಿ ಸಹಕಾರ ಕೊಟ್ಟು ಭಾಗಿಯಾಗಿ ಏನು ನನ್ನ ಮುಂದಿನ ಭವಿಷ್ಯಕ್ಕಾಗಿ, ಮುಂದಿನ ಮಕ್ಕಳ ಏಳಿಗೆಗಾಗಿ, ನನ್ನ ಮುಂದಿನ ಪೀಳಿಗೆಗಾಗಿ ಈ ಒಂದು ನಾನು ಕೆಲಸ ಮಾಡಿದ್ರೆ ನನ್ನ ಮಕ್ಕಳು ನೆಮ್ಮದಿಯಾಗಿ ನಿದ್ದೆ ಹೋಗ್ತಾರೆ ಅಂತೇಳ್ಬಿಟ್ಟು ನಮ್ಮ ಕೃಷ್ಣಮೂರ್ತಿ ಅವರು ಸದಾ ನಮ್ಗೆ ಹೇಳ್ತಾಯಿದ್ರು. ಈ ಒಂದು ಮಾತಲ್ಲಿ ನಮ್ಗೆ ಇವಾಗೂ ನಮಗಾಗಿ ನಮ್ಮ ಮಕ್ಕಳ ಭವಿಷ್ಯ ಇದನ್ನು ನಮ್ಮ ಮುಂದಿನ ಈ ಪೀಳಿಗೆಗಾಗಿ ಇದೊಂದು ಏನು ನಾವು ಪ್ರೆಸ್ ಮೀಟ್ ಮಾಡಿದ್ದೀರ ಅಂತೇಳ್ಬಿಟ್ಟು ಇಡೀ ನಾವು ನಮ್ಮ ಕ್ಷೇತ್ರಕ್ಕೆ ತಲುಪಲಿ ಅಂತೇಳ್ಬಿಟ್ಟು ಇವಾಗ ಮೇ 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಜಾತಿ ಗಣತಿ ಅಂತ ಬರುತ್ತೆ. ಕಾಲಮ್ ನಂಬರ್ 61ರಲ್ಲಿ ಮಾದಿಗ ಅನ್ನೋ ಹೆಸರು ನಾವು ಮೆನ್ಷನ್ ಮಾಡಬೇಕು. ಅದರಲ್ಲಿ ನಮ್ಮ ಆಯಾ ಭಾಗಗಳಲ್ಲಿಂದ ನಾವು ಪದಾಧಿಕಾರಿಗಳಿದ್ದೀರಿ ತಮ್ಮ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ನಾವು ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಪೆನ್ಸಿಲ್ ಅನ್ನೋದು ಬಿಟ್ಟು ಪೆನ್ನಲ್ಲಿ ಬರೆಸೋ ಮುಖಾಂತರ ಇದನ್ನು ನಾವು ಒಂದು ಹೇಳಿಕೆ ಕೊಡಬೇಕಾಗಿ ನಾವು ಈ ಸಂದರ್ಭದಲ್ಲಿ ನಿಮ್ಮ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇನ್ನು ನನಗೆ ಅವಕಾಶ ಕೊಟ್ಟಂಥ ನನ್ನ ಸಹೋದರ ನಮ್ಮ ಬಂಧುಗಳಿಗೆ ಭೀಮವಂದನೆಗಳು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಆದಿಜಾಂಬವ ಜನಸಂಘದಿಂದ ಬೆಂಗಳೂರು ಪೂರ್ವ ತಾಲೂಕು ನಾವು ಕಳೆದ 3 ವರ್ಷದಿಂದ ಮನೆ ಭೇಟಿ ಕೊಟ್ಟು ಮನೆಯಲ್ಲಿ ವಿದ್ಯಾಭ್ಯಾಸ ಮನೇಲಿ ಎಷ್ಟು ಜನ ಮಾಡ್ತಾಯಿದ್ದಾರೆ, ಓದ್ತಾ ಇದ್ದಾರಾ ಇಲ್ವಾ, ಎಲ್ಲ ಪ್ರತಿಯೊಂದು ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಊರು ಅಂತ ಎಲ್ಲ ಊರಿಗೆ ಹೋಗಿ ಎಲ್ಲ ನಾವು ಸಮೀಕ್ಷೆ ಮಾಡಿ ನಾವು ನಮ್ಮ ಸಂಘದ ಕಡೆಯಿಂದ ಪ್ರತಿಯೊಬ್ಬರು ಹೋಗಿ ಎಲ್ಲ ಬರ್ಕೊಂಬಂದಿದ್ದೀರಿ. ಇವಾಗ ಮಾಡಿರೋದ್ರಿಂದ ಇವಾಗ ಮಾಡೋಕ್ಕೆ ನಮಗಿನ್ನೂ ತುಂಬ ಈಸಿ ಆಗ್ತಾಯಿದೆ. ಏನಂದರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಕ್ಯಾಸ್ಟು, ಆದಿ ಕರ್ನಾಟಕನ, ಈ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲ ನಂದು ಸಮೇತ ಆದಿ ಕರ್ನಾಟಕ ಅಂತ ಇದೆ. ನಮಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ನಮ್ಮ ಅಪ್ಪನವರೆಲ್ಲ ಬರೆಸ್ಬಿಟ್ಟಿದ್ದಾರೆ. ಆದ್ದರಿಂದ ಇವಾಗ ನಾಗಮೋಹನ್ ದಾಸ್ ಅವರು ಹೇಳಿದ್ರಿಂದ ಇವಾಗ ಬಂದಿರೋದ್ರಿಂದ ನಮಗಿನ್ನೂ ತುಂಬ ಅನುಕೂಲ ಆಗ್ತದೆ. ನಮ್ಮ ಮಕ್ಕಳಿಗೆ, ನಮ್ಮ ಸಮುದಾಯವ್ರಿಗೆ ಭವಿಷ್ಯ ತುಂಬ ಇದಾಗುತ್ತೆ. ಆದ್ದರಿಂದ ಈ ಪ್ರೆಸ್ ಮೀಟ್ ಕರೆದಿರೋದು ಇದಕ್ಕೋಸ್ಕರನೇ, ನಾವು ಏನೇನು ಸಮೀಕ್ಷೆ ಮಾಡಿದ್ದೀರ ಅಂತ ವರದಿ ಕೊಡೋಕ್ಕೋಸ್ಕರನೇ ಈ ಪ್ರೆಸ್ ಮೀಟ್ ಮಾಡಿದ್ರಿಂದ ಮುಂದಿನ ಸಮೀಕ್ಷೆ ಎಲ್ಲ ಏನೇನು ವರದಿ ಅಂತ ನಮ್ಮ ಅಧ್ಯಕ್ಷರಾದರು ಹೇಳ್ತಾರೆ ಅಂತ ನಾನು ಹೇಳ್ಕೊಂಡು ಮಾತು ಮುಗಿಸ್ತಾ ಇದ್ದೀನಿ. ಆದಿಜಾಂಬವ ಜನಸಂಘದ ಸಂಘ ಬೆಂಗಳೂರು ಪೂರ್ವ ತಾಲೂಕು ವತಿಯಿಂದ ಇವತ್ತು ಒಳ ಮೀಸಲಾತಿ ವಿಚಾರವಾಗಿ ಒಂದು
ಪತ್ರಿಕಾಗೋಷ್ಠಿ ಕರೆದಿರುತ್ತೇವೆ. ಇದೊಂದು ಪತ್ರಿಕಾಗೋಷ್ಠಿ ಸಭೆಗೆ ಆಗಮಿಸಿರುವಂಥ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಮಾದೇಶ್ವರನವರಿಗೆ ಇದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿ ಡಾಕ್ಟರ್ ಬಿ ಕೃಷ್ಣಮೂರ್ತಿ ಮಾದಿಗ ಅವರು ಬಂದಿದ್ದಾರೆ, ಅವ್ರಿಗೊಂದು ಸ್ವಾಗತ ಕೊಡ್ತೀವಿ. ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಗೋಪಾಲಣ್ಣವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತೀವಿ. ಮತ್ತು ಒಬ್ಬರು ಕಾರ್ಯದರ್ಶಿ ಚಂದ್ರಶೇಖರ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ಸಹ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಬ್ಬರು ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಅದೊಂದು ಹಾಗೆ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ವಿಮಲಾ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ಮಹಿಳಾ ಯುವ ಮುಖಂಡರಾದಂಥ ಯುವ ಘಟಕದ ಅಧ್ಯಕ್ಷರಾದ ಮಧು ಮೇಡಮ್ ಅವರು ಬಂದಿದ್ದಾರೆ, ಹಾಗೆ ಮತ್ತೊಬ್ಬರು ಪ್ರಧಾನ ಕಾರ್ಯದರ್ಶಿಯಾದ ನಂದಿನಿ ಅವರು ಬಂದಿದ್ದಾರೆ, ಹಾಗೆ ಕಾರ್ಯದರ್ಶಿಯಾದಂಥ ಮುನರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾರೆ. ಹಾಗೆ ಯುವ ಘಟಕದ ಅಧ್ಯಕ್ಷರಾದಂಥ ಮುನಾಂಜಿ ಅವರು ಬಂದಿದ್ದಾರೆ, ಅವ್ರಿಗೆ ಮತ್ತು ನಮ್ಮ ಜೈ ಭೀಮ್ ಲೋಕೇಶ್ ಅವರು ಸಂಘಟನಾ ಕಾರ್ಯದರ್ಶಿಯಾದ ಜೈ ಭೀಮ್ ಲೋಕೇಶ್ ಅವರು ಬಂದಿದ್ದಾರೆ. ಮತ್ತು ಕಾರ್ಯದರ್ಶಿಯಾದ ನಾಗರಾಜಣ್ಣವರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಕೊಡ್ತಾರೆ. ಆಮೇಲೆ ಕಾರ್ಯದರ್ಶಿಯಾದಂಥ ಮುನೇಂದ್ರ ಅವರು ಬಂದಿದ್ದಾರೆ, ಅವ್ರಿಗೆ ಎಲ್ಲರಿಗೂ ಜೈ ಭೀಮ್. ಏನು ಇವತ್ತಿನ ದಿವಸ ಆದಿಜಾಂಬವ ಜನಸಂಘ ಬೆಂಗಳೂರು ಪೂರ್ವ ತಾಲೂಕಿಂದ ಈ ಕಾರ್ಯಕ್ರಮವನ್ನು ಪ್ರೆಸ್ ಮೀಟ್ ಮುಖಾಂತರ ತಮ್ಮೆಲ್ಲ ಮಾಧ್ಯಮದವರ ಮುಂದೆ ನಮ್ಮ ಎಲ್ಲ ಜನಾಂಗದವರು ಬಂದು ಇವತ್ತು ದಿವಸ ನಾವು ನೋಡುವಾಗ ಏನು ನಮ್ಮ ಒಂದು ಮಾದಿಗರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು 30 ವರ್ಷಗಳ ಕಾಲ ಸತತವಾಗಿ ನಮ್ಮ ಮಂದಕೃಷ್ಣ ಮಾದಿಗಣ್ಣವರು ಮುಖಾಂತರ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶದ ಮೇರೆಗೆ ಅವರು ಒಂದು ಆದೇಶವನ್ನು ಹೊರಡಿಸಿ ನಮ್ಮ ಜನಾಂಗಕ್ಕೆ ಒಂದು ನ್ಯಾಯವನ್ನು ತಲುಪಿಸಿದ್ರು. ಅದರ ವಿಚಾರವಾಗಿ ಆಗಸ್ಟ್ ತಿಂಗಳಲ್ಲಿ 2024ರಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿರುತ್ತದೆ. ಅದ್ರ ಮುಖಾಂತರ ಆಂಧ್ರದಲ್ಲಾಗಲಿ ತೆಲಂಗಾಣದಲ್ಲಾಗಲಿ ಎಲ್ಲ ಒಂದು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಉದ್ದೇಶ ಈ ದಿನದಲ್ಲಿ ಈ ಒಂದು ಕರ್ನಾಟಕದಲ್ಲಿ ಅದೇ ರೀತಿ ಯಾವ ರೀತಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಳ ಮೀಸಲಾತಿಯನ್ನು ಅವರು ಇದುಪಡಿಸಿದರೋ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಪಡಿಸಬೇಕಂತ ನಮ್ಮ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯನವರಿಗೆ ನಮ್ಮ ಒಂದು ಮನವಿ ಅಂತ ತಿಳ್ಕೊಳ್ತೀವಿ. ಯಾಕಂದರೆ ಅವರು ಸತತವಾಗಿ ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳು ಬಂದರೂ ನಮ್ಮ ಒಂದು ಕೋರಿಕೆ ಏನಂತ ಕೇಳುವಾಗ, ನೋಡಿ ಸ್ವಾಮಿ, ನಮ್ಮ ಜನಾಂಗಕ್ಕೆ ಈ ಥರ ಒಂದು ಅನ್ಯಾಯ ಆಗಿದೆ, ನೀವಾದರೂ ಗೆದ್ದು ಬರುವಾಗ ನಮ್ಮ ಒಂದು ಈ ಜನಾಂಗಕ್ಕೆ ಅನ್ಯಾಯ ಆಗದಂತೆ ಆ ಒಂದು ನ್ಯಾಯವನ್ನು ದೊರಕಿಸಿಕೊಡು ಅಂತ ಕೇಳಿದಾಗ, ಆಯಿತು ನಾವು ಗೆದ್ದರೆ ನಿಮ್ಮ ಒಂದು ಜನಾಂಗಕ್ಕೆ ಏನು ಮಾದಿಗ ಒಂದು ಜನಾಂಗಕ್ಕೆ ಏನು ಅನಾನುಕೂಲ ಆಗಿದೆಯೋ ಅದು ನಾವು ಸರಿಪಡಿಸ್ತೀವಂತ ಅವರು ಹೇಳಿರ್ತಾರೆ. ಆದರೆ ಇದುವರೆಗೂ ಸಹ ಯಾವುದೇ ಒಂದು ಮಾತುಗಳನ್ನಾಗಲಿ ಅವರು ನುಡಿದಂಥ ಮಾತುಗಳನ್ನು ತಪ್ಪಿ ಇವತ್ತಿನ ದಿವಸ ಏನು ಆ ಒಂದು ಒಳ ಮೀಸಲಾತಿಯ ಒಂದು ಉದ್ದೇಶವನ್ನಿಟ್ಟು ಅವರು ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೋ ಅವೆಲ್ಲ ಬರೀ ಸುಳ್ಳಂತ ನಾನು ನೆನೆಸ್ಕೊಳ್ತೀನಿ. ಅದ್ರ ಮುಖಾಂತರ ಇವತ್ತು ದಿವಸ ಸತತವಾಗಿ ಎಲ್ಲ ನನ್ನ ಸಹೋದರಗಳು ಸಹೋದರಿಯರು ಇದರ ಬಗ್ಗೆ ಮಾತಾಡಿದ್ದಾರೆ. ಆದರೂ ಸಹ ನಾನು 2 ಮಾತುಗಳನ್ನು ಹೇಳಿ ಈ ಅವಕಾಶ ಕೊಟ್ಟಂತೆ ನಮ್ಮೆಲ್ಲ ಜನಗಳಿಗೆ ನಾನು ವಂದನೆ ಸಲ್ಲಿಸಿ ಇದು ಮಾಡ್ತೀನಿ. ಜಾರಿಯಾಗಲಿ ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ ಜಾರಿಯಾಗಲಿ ಒಳ ಮೀಸಲಾತಿ ಜಾರಿಯಾಗಲಿ